ಅದೇ ವಿದ್ಯಾರ್ಥಿಗಳ ಸಭೆ ಏಪ್ರಿಲ್ 2024 ಮತ್ತು ಹೊಸ ಕಟ್ಟಡದ ಉದ್ಘಾಟನೆ ಸಮಾರಂಭ ನಾಳೆ ಜರುಗಲಿದೆ. ಇದರ ಪ್ರಯುಕ್ತ ಹಳೆ ವಿದ್ಯಾರ್ಥಿಗಳ ಸಭೆ ಮತ್ತು ಹೊಸ ಕಟ್ಟಡದ ಉದ್ಘಾಟನಾ ಸಮಾರಂಭದ ಪ್ರಯುಕ್ತ ಪ್ರೆಸ್ ಮೀಟ್ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಮತ್ತು ಈ ಪ್ರೆಸ್ ಮೀಟ್ ಇದೆ ಹಾನರಬಲ್ ವೈಸ್ ಚಾನ್ಸಲರ್ ಪ್ರೊಫೆಸರ್ ಕೆ.ಟಿ. ಕುರ್ಸಿ ಸರ್ ಬಂದಿದ್ದಾರೆ. ಅವರನ್ನ ಕಿಮ್ಸ್ ಫ್ಯಾಮಿಲಿ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೀನಿ. ಅದೇ ರೀತಿಯಾಗಿ ಶ್ರೀ ನರೇಶ್ ಶಾ ಸರ್ ಅವರು ಅಧ್ಯಕ್ಷರು, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಅವರು ಬಂದಿದ್ದಾರೆ. ಅವರನ್ನು ಸ್ವಾಗತಿಸ್ತೀನಿ. ಅದೇ ರೀತಿಯಾಗಿ ಪ್ರೊಫೆಸರ್ ಸುಭಾಷ್ ಫಾರ್ಮರ್ ಡೀನ್ ಅಂಡ್ ಡೈರೆಕ್ಟರ್, ಅವರು ಬಂದಿದ್ದಾರೆ. ಸಂಜೀವ್ ಘನಾತೆ, ರಾಜ್ ಜ್ಯೋತಿ, ಪ್ರೊಫೆಸರ್ ಎ ಪ್ರಭು, ಪ್ರೊಫೆಸರ್ ಶಿವಪ್ಪ, ಅಂಡ್ ಆಲ್ ದಿ ಅಲ್ಯೂಮ್ನೈಸ್ ಅಂಡ್ ಪ್ರೆಸ್ ಪೀಪಲ್, ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ಪ್ರೆಸ್ ಮೀಟ್ ಉದ್ದೇಶಿಸಿ ಮಾನ್ಯ ಕುಲಪತಿಗಳು ಮತ್ತು ಅಧ್ಯಕ್ಷರು, ಹಳೆ ವಿದ್ಯಾರ್ಥಿಗಳ ಸಂಘ ಕಿಮ್ಸ್ ಇವರು ಮಾತಾಡಬೇಕಾಗಿ ಕೇಳ್ತಾರೆ. ಎಲ್ಲ ನನ್ನ ಮಾಧ್ಯಮದವರಿಗೆ ಈ ಒಂದು ಪ್ರೆಸ್ ಮೀಟ್ಗೆ ಸ್ವಾಗತವನ್ನು ಕೋರ್ತೇನೆ. ಅದರ ಜೊತೆಗೆ ಇವತ್ತು ಕರ್ನಾಟಕ ವಿಶ್ವವಿದ್ಯಾಲಯದ ಇತಿಹಾಸ ಅಂದ್ರೆ ಅಥವಾ ಅದರ ಒಂದು ಏಳಿಗೆ ಹಾದಿ ಒಳಗೆ ಒಂದು ಹೊಸ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ. ಏನಪ್ಪಾ ಅಂದ್ರೆ ಇಲ್ಲಿವರೆಗೆ ಏನು ಕರ್ನಾಟಕ ವಿಶ್ವವಿದ್ಯಾಲಯದ ಡೆವಲಪ್ಮೆಂಟ್ಸ್ ಆಗ್ತಾ ಇತ್ತು, ಅದು ರಾಜ್ಯ ಸರ್ಕಾರದ ಅನುದಾನವು, ಕೇಂದ್ರ ಸರ್ಕಾರದ ಅನುದಾನವನ್ನು ಮಾಡ್ತಾ ಇತ್ತು. ಆದ್ರೆ ಈ ಸಲ ಮಾತ್ರ ನಮ್ಮ ಅಂಬಾಸಡರ್ ಅಂತ ನಾನು ನಾರ್ಮಲಿ ಕರಿತೀನಿ ಅವರಿಗೆ. ನಾನು ಹಳೆ ವಿದ್ಯಾರ್ಥಿಗಳನ್ನು ಕಲಿಕೆ ಮಾಡ್ತಿದ್ದೆ. ಒಬ್ಬ ವಿದ್ಯಾರ್ಥಿ ಆದಪ್ಪ ಅಂದ್ರೆ ಲೈಫ್ ಲಾಂಗ್ ವಿದ್ಯಾರ್ಥಿನೇ ಇರ್ತಾರೆ. ಹೀಗಿರೋದ್ರಿಂದ ನಮ್ಮ ವಿಶ್ವವಿದ್ಯಾಲಯಕ್ಕೆ ಏನಾದ್ರು ಹೆಸರು, ಗರಿಮೆ, ಹಿರಿಮೆ ಇದ್ದರೆ ಅಥವಾ ಅದರ ಆಗು ಹೋಗುಗಳಿಗೆ ಯಾರಾದ್ರೂ ಸ್ಪಂದಿಸ್ತಾ ಇದ್ದರೆ ಅವರು ನಮ್ಮ ವಿದ್ಯಾರ್ಥಿಗಳು, ಇಂದಿನ ವಿದ್ಯಾರ್ಥಿಗಳು ಪ್ಲಸ್ ಹಿಂದೆ ಕಲಿತ ವಿದ್ಯಾರ್ಥಿಗಳು ಯಾರು ನಮ್ಮ ವಿಶ್ವವಿದ್ಯಾಲಯವನ್ನ ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಅವ್ರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಇವತ್ತು ನಾನು ಹೇಳಬೇಕಾಗುತ್ತೆ. ಈ ಹೊಸಳ್ಳಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಹೆಚ್ಚು ಕಡಿಮೆ 48 ವರ್ಷಗಳ ಆಗಿದೆ ಇವಾಗಲೇ. ನಾವು ಇವತ್ತಿನ ಏನು ಬಿಸ್ನೆಸ್ ಸ್ಕೂಲ್ಸ್ ಅಥವಾ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ಸ್ ಅಂತ ಏನೋ ಕರ್ಕೋತೀವಿ, ಅವ್ರದ್ದು ಕಂಪೇರ್ ಮಾಡಿದ್ರೆ ಇದು ಅತ್ಯಂತ ಹಳೆಯ ಒಂದು ಇನ್ಸ್ಟಿಟ್ಯೂಟ್ ನಮ್ಮ ರಾಜ್ಯದಲ್ಲಿ ಅಂತ ಅನ್ಕೋತೀನಿ. ಇದ್ರೂ ಸಹಿತ ಅನೇಕ ತನ್ನದೇ ಆದ ಕೆಲವೊಂದು ಕಾರಣಗಳಿಂದ ಅದಕ್ಕೆ ಅದರದ್ದೇ ಆದ ಒಂದು ಬಿಲ್ಡಿಂಗು, ಅದು AICTE ನಾರ್ಮ್ಸ್ ಪ್ರಕಾರ ಏನೇನು ಬೇಕು ಅದೆಲ್ಲನೂ ಇರುವಂತ ಬಿಲ್ಡಿಂಗ್ ಅವ್ರಿಗೆ ಸಿಕ್ಕಿರಲಿಲ್ಲ. ಮೊದಲು ಕೊಟ್ಟಾಗಿ ಒಂದು ಬಿಲ್ಡಿಂಗ್ ಅಲ್ಲಿ ಅದು ವಾಸಕ್ಕೆ ಯೋಗ್ಯವಲ್ಲ ಅಂತ ಒಂದು ಪರಿಸ್ಥಿತಿ ಬಂದಾಗ ಅಗೇನ್ ಯಾವ ಶಿಫ್ಟೆಡ್ ಟು ಸಮ್ ಅದರ್ ಬಿಲ್ಡಿಂಗ್, ಮತ್ತೆ ಯಾವುದೋ ಒಂದು ಕಾರಣದಿಂದ ಮತ್ತೆ ಹೊಳೆ ಶಿಫ್ಟ್ ಆಗಬೇಕು ಪಾಳೆ ಬರ್ತದೆ. ಅದು ಸರಿ ಇಲ್ಲ ಅಂತ ಬಂದಾಗ ಇನ್ನೊಂದು ಹೊಸ ಬಿಲ್ಡಿಂಗ್ ಅವ್ರು ಶಿಫ್ಟ್ ಆದ್ರು. ಆದ್ರೆ ಆ ಬಿಲ್ಡಿಂಗ್ ಅಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇತ್ತಪ್ಪ ಅಂದ್ರೆ AICTE ನಾರ್ಮ್ಸ್ ಪ್ರಕಾರ ಅಷ್ಟೊಂದು ವಿಸ್ತೀರ್ಣ ಇರಲಿಲ್ಲ. ಹೀಗಾಗಿ ನಮ್ಮ ಹಿಂದಿನ ಏನು ಈ ಒಂದು ಹೊಸಳ್ಳಿ ಇನ್ಸ್ಟಿಟ್ಯೂಟ್ ನ ಬೆಳೆಸಲಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಸುಭಾಷ್ ಅವರು ಇರ್ಬೋದು, ಚಟ್ನಿ ಇರ್ಬೋದು, ಇವತ್ತಿನ ಎಲ್ಲ ಮೈ ಟೀಚಿಂಗ್ ಫ್ರೆಂಡ್ಸ್
ಅವ್ರು ಎಲ್ಲರೂ ಬಂದು ಮೇಲಿನ ಮೇಲೆ ಒಂದು ರಿಕ್ವೆಸ್ಟ್ ಬರ್ತಾ ಇತ್ತು, ಇಲ್ಲ ಸರ್ ನಮ್ಗೊಂದು ಹೊಸ ಬಿಲ್ಡಿಂಗ್ ಬೇಕು, ನಮ್ಮದೇ ಆದ ಒಂದು ಬಿಲ್ಡಿಂಗ್ ಬೇಕು, ಈ ರೀತಿ ಡೈಮೆನ್ಷನ್ಸ್ ಇರೋದು ಅಥವಾ ಕಂಡೀಷನ್ಸ್ ಇರೋ ಬಿಲ್ಡಿಂಗ್ ಬೇಕಾಗುತ್ತೆ ಅಂತ ಹೇಳ್ತಾ ಇತ್ತು. ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತಿನ ಹಣಕಾಸಿನ ಪರಿಸ್ಥಿತಿ ಒಳಗೆ ಹೊಸ ಬಿಲ್ಡಿಂಗ್ ಕೊಡೋದು ಸಾಧ್ಯವಾಗದ ಒಂದು ವಿಚಾರ ಇದೆ. ಆ ದೃಷ್ಟಿಯೊಳಗೆ ಕಳೆದ ಕೆಲವೊಂದು ವರ್ಷಗಳಿಂದ ಇವತ್ತಿನ ನಾವು ಕೂತಿದ್ದೇವೆ ಈ ಬಿಲ್ಡಿಂಗ್ ಆಲ್ಮೋಸ್ಟ್ ಒಂದು 80% ಕಂಪ್ಲೀಟ್ ಆದ ಬಿಲ್ಡಿಂಗ್ ಇತ್ತು. ಆದರೆ ಕೆಲವೊಂದು ತಾಂತ್ರಿಕ ತೊಂದರೆಗಳಿಂದ ಅದನ್ನು ಪೂರ್ತಿ ಮಾಡಕ್ಕೂ ಆಗಿರಲಿಲ್ಲ ಮತ್ತು ಅದನ್ನು ಉಪಯೋಗ ಮಾಡಲಿಕ್ಕೂ ಆಗ್ತಾ ಇರಲಿಲ್ಲ. ಆ ದೃಷ್ಟಿಯೊಳಗೆ ಇಷ್ಟೊಂದು ದುಡ್ಡು ಹಾಕಿ, ಸರ್ಕಾರ ದುಡ್ಡು ಹಾಕಿ ಖಾಲಿ ಇಡೋದು, ಅಥವಾ ತಮಗೆಲ್ಲ ಗೊತ್ತಿರೋ ಹಾಗೆ ಬಿಲ್ಡಿಂಗ್ ಖಾಲಿ ಇದ್ರೆ ಯಾವ ರೀತಿ ಅದರ ಮೇಂಟೆನೆನ್ಸ್ ಹಾಳಾಗುತ್ತೆ ಅಂತ ಗೊತ್ತಿಲ್ಲ. ಈ ಎರಡು ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮತ್ತೆ ಈ ಕೌಶಲ್ಯ ಇನ್ಸ್ಟಿಟ್ಯೂಟ್ ರಿಕ್ವೈರ್ಮೆಂಟ್ ಅನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇವರು ಕೇಳ್ತಾ ಇದ್ದಾರೆ, ಇಲ್ಲ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯತೆ ಅಂತ. ಆದ್ರೆ ನನ್ನ ಅದೃಷ್ಟಕ್ಕಂತ ಅನ್ಕೋತೀನಿ ನಾನು. 2 ವರ್ಷದ ಹಿಂದೆ ಏನ್ ನಮ್ದು ಕೌಶಲ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಒಂದು ದರ್ಪಣ ಒಂದು ಅಲ್ಯೂಮಿನಿ ನೆಟ್ವರ್ಕ್ ಇದೆ, ಅದಕ್ಕೆ ಅವರು ದರ್ಪಣ ಅಂತ ಕರೀತಾರೆ. ಆ ದರ್ಪಣದ ಉದ್ಘಾಟನೆಗೆ 2 ವರ್ಷದ ಹಿಂದೆ ನಾನು ಕರೆದಿದ್ದೆ. ಅವ್ರ ಜೊತೆಗೆ ಮಾತಾಡ್ಬೇಕಾದ್ರೆ ಈ ರಿಕ್ವೈರ್ಮೆಂಟ್ಸ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಆಯ್ತು. ಅವಾಗ ನಾನು ಹೇಳಿದೆ, ನೀವು ಎಲ್ಲರೂ ಮುಂದೆ ಬಂದ್ರೆ ನಾನು ತಯಾರಿದ್ದೀನಿ ಅಂತ. ಮತ್ತೆ ನೆಕ್ಸ್ಟ್ ದರ್ಪಣ ಬಂತು. ಅವಾಗ ನಾನು ಮತ್ತೆ ಹೇಳ್ತೀನಿ, ನನ್ನ ಅದೃಷ್ಟಕ್ಕೆ ಮತ್ತು ಕನ್ನಡ ಅವಾಗ ಮಾತಾಡ್ಬೇಕಾದ್ರೆ ವಾಪಸ್ ನೀವೆಲ್ಲರೂ ನನ್ನ ಕೊನೆಯ ಲಾಸ್ಟ್ 9 ವರ್ಷದಿಂದ ನೋಡ್ತೀನಿ ನಾನು ಯಾವ ರೀತಿ ಮಾತಾಡ್ತೀನಿ. ಸೀದಾ ಸದಾ ಇಟ್ಬಿಟ್ಟೆ. 1 ವರ್ಷ ಆಯ್ತು, ಯಾವುದೇ ಇನ್ನೂ ಆಗಿಲ್ಲ. That triggered. Then they become very serious. ಇಲ್ಲ ಸರ್ ನಾವು ಮಾಡ್ತೀವಿ ಅಂತ. ಅದಕ್ಕಿಂತ ಮೊದಲು ಹೊಸ ಬಿಲ್ಡಿಂಗ್ ಸಲುವಾಗಿ ಬಹಳಷ್ಟು ಪ್ರಯತ್ನ ಆಗ್ತಾ ಇತ್ತು ಸರ್ಕಾರ ಮಟ್ಟದಲ್ಲಿ. ಒಂದು ಯಶಸ್ಸು ಸಿಗ್ತಾ ಇರಲಿಲ್ಲ. ಆದ್ರೆ ಈ ಸಲ ಮಾತ್ರ ನೀವು ಬಿಲ್ಡಿಂಗ್ ಕೊಟ್ಟರೆ ನಾವು ಉಳಿದು ಎಲ್ಲರೂ ನಾವು ಮಾಡ್ತೀವಿ ಅನ್ನೋ ಒಂದು ದೊಡ್ಡ ಒಂದು ಡಿಸಿಷನ್ ತಗೊಂಡು ಬಂದು ನಮ್ಮ ಅಲ್ಯೂಮಿನಿ ಕನೆಕ್ಟ್. ಇಲ್ಲಿ ಇಲೆಕ್ಟ್ರಿಫಿಕೇಶನ್ ಆಗಿರಲಿಲ್ಲ, ಸ್ಯಾನಿಟೈಸೇಷನ್ ಇರಲಿಲ್ಲ, ಒಂದು ಸ್ಟ್ರಕ್ಚರ್ ಮಾತ್ರ ಇತ್ತು. ಅದನ್ನ ನಾನು ಹೇಳಿದೆ, ಏನ್ ಬೇಕು ಎಲ್ಲ ನೀವು ಮಾಡಿಸ್ಕೊಂಡ್ರೆ ಈ ಒಂದು ಬಿಲ್ಡಿಂಗ್ ನ ನಿಮ್ ಕಡೆ ಹಸ್ತಾಂತರ ಮಾಡ್ತೀವಿ. ನೀವು ಇವತ್ತು ಏನು ಆರ್ಟ್ ಸ್ಟೇಟ್ ಆಫ್ ದ ಆರ್ಟ್ ಏನು ಇವತ್ತಿದೆ ಅದರ ರಿಕ್ವೈರ್ಮೆಂಟ್ ಪ್ರಕಾರ ನೀವು ಇದನ್ನ ಫರ್ಮಿಶ್ ಮಾಡಿ ಅಂತ. ಸೊ ಐ ಶುಡ್ ಫೀಲ್ ಹ್ಯಾಪಿ ಅಂಡ್ ಪ್ರೌಡ್ of my alumni. They took that challenge. ಇವತ್ತು ನಾನು ನೋಡ್ತಾ ಇದ್ರೆ ಇಷ್ಟೊಂದು ಕಡಿಮೆ ಸಮಯದಲ್ಲಿ ಇಷ್ಟೊಂದು ದುಡ್ಡನ್ನು ಕಲೆಕ್ಟ್ ಮಾಡಿ ಒಂದು ಬಿಸ್ನೆಸ್ ಸ್ಕೂಲ್ಗೆ ಅಥವಾ ಏನು ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ಗೆ ಏನು ಬೇಕು, ಯಾವ ರೀತಿ ಬೇಕು, ಎಲ್ಲವನ್ನ ನಮ್ಮ ಮುಂದೆ ತಂದಿಟ್ಟಿದ್ದಾರೆ. ಸೊ ಐ ಶುಡ್ ಥ್ಯಾಂಕ್ ಆಲ್ ಮೈ ಅಂಬಾಸಡರ್ಸ್, ದ alumni of this institution. ಅಷ್ಟೇ ಅಲ್ಲ, ಯಾಕಂದ್ರೆ ಎಲ್ಲರಿಗೂ ಟೈಮ್ ಕಡಿಮೆ ಇರುತ್ತೆ. ಭಾಳ ಏನ್ ಮಾಡ್ತಾರೆ, ಆಯ್ತು ನಾ ಇಷ್ಟು ಕಾಂಟ್ರಿಬ್ಯೂಟ್ ಮಾಡ್ತೀನಿ, ನೀವು ಏನಾದ್ರು ಮಾಡ್ಕೊಂಡು ಹೋಗ್ರಿ ಅಂತ ಭಾಳ ಜನ ಇರ್ತಾರೆ. ಬಟ್ ಇಲ್ಲಿ ಹಾಗಾಗಲಿಲ್ಲ. ಐ ಕುಡ್ ಸಿ ಎನ್ ಎಂಟೈರ್ಲಿ ಡಿಫ್ರೆಂಟ್ ಥಿಂಕಿಂಗ್, ಡಿಫ್ರೆಂಟ್ ಆಟಿಟ್ಯೂಡ್ ಇಯರ್. ಪರ್ಟಿಕ್ಯುಲರ್ ಶಾ ಮತ್ತು ಸಂಜಯ್ ದ ಮಾಡಿದೆ. ಅವರು ತಮ್ಮ ಪ್ರೊಫೆಷನ್ ಬಗ್ಗೆ ವಿಚಾರ ಮಾಡಿ ಕೇಳಿದ್ರೆ ನನಗೆ ಗಾಬರಿ ಆಗುತ್ತೆ. ಇಷ್ಟೊಂದು ಒಳ್ಳೆ ಒಳ್ಳೆ ಪ್ರೊಫೆಷನ್ ಅಲ್ಲಿ ಇದ್ದವರು ಸಹಿತ ಇಷ್ಟೊಂದು ಗ್ರೌಂಡ್ ಲೆವೆಲ್ಗೆ ಬಂದು ಇಷ್ಟೊಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ. ಡೇ ಅಂಡ್ ನೈಟ್ ನನಗೆ ಅನಿಸುತ್ತೆ ಸಂಜಯ್ ಅವರು ತಮ್ಮ ಮಣಿನ ಇಷ್ಟೊಂದು ಕಾಳಜಿಗಳನ್ನು ಕಟ್ಟಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಮುಂಜಾನೆ ಬಂದು ಸಾಯಂಕಾಲವರೆಗೆ ನಮ್ಮ ಇಲ್ಲಿ ಸ್ಟಾಫ್ ಮೆಂಬರ್ಸ್ ಅಥವಾ ನಾನ್ ಟೀಚರ್ ಇದಾರೋ ಇಲ್ಲೋ ಗೊತ್ತಿರೋದಿಲ್ಲ, ಬಟ್ ಇಡೀ ದಿವಸ ಇದ್ದು ಪ್ರತಿಯೊಂದು ಕೆಲಸವನ್ನ ತಮ್ಮ ಮುಂದೆ ಇಟ್ಟುಕೊಂಡು ಎಕ್ಸಿಕ್ಯೂಟ್ ಮಾಡಿದ್ ನೋಡಿದ್ರೆ ಬಹಳ ಖುಷಿ ಆಗುತ್ತೆ. ಸಂಜಯ್, ಹ್ಯಾಟ್ಸ್ ಆಫ್ ಯು.
ಅವ್ರದ್ದೇ ತಮ್ಮ ಬೇರೆ ಬೇರೆ ಗ್ರೂಪ್ಸ್ ಮಾಡೋದು ಹೆಚ್ಚು ಕಡಿಮೆ 1,35,00,000 ಅಂತ ನಾವು ಅನ್ಕೋತಾ ಇದ್ದೀವಿ. ಒಂದು ಕಡೆ ಅಷ್ಟೊಂದು ದುಡ್ಡನ್ನು ಹೆಚ್ಚು ಕಡಿಮೆ ಕೇವಲ ಒಂದು 100 ದಿನಗಳಲ್ಲಿ ಕಲೆಕ್ಟ್ ಮಾಡಿಸಿ ಈ ಒಂದು ಇನ್ಸ್ಟಿಟ್ಯೂಟ್ ಏನು ಬೇಕಾಗಿದೆ, ನಿಮ್ದು IT ಎನೇಬಲ್ಡ್ ಕ್ಲಾಸ್ ರೂಮ್ಸ್ ಇರ್ಬೋದು, ಈಗ ಇರೋದು ಎಲ್ಲನೂ ಹೊಸದಿದೆ. ಡೆಸ್ಕ್ ಇರ್ಬೋದು, ಚೇರ್ಸ್ ಇರ್ಬೋದು, ಇವನ್ ಕರ್ಟನ್ಸ್, ವಿಂಡೋಸ್. ನಾವು ಇದು ನಿಮ್ಗೆ ಮುಗಿದ ನಂತರ ಕ್ಯಾನ್ ಹ್ಯಾವ್ ಎ ಟೂರ್ ಹಿಯರ್. ಸ್ವಲ್ಪ ಸುತ್ತ ಹಾಕೊಂಡು ಏನೇನಾಗಿದೆ ಅಂತ ನಿಮಗೂ ಒಂದು ಗೊತ್ತಾಗುತ್ತೆ. ಆ ದೃಷ್ಟಿಯೊಳಗೆ ಎಲ್ಲ ನಮ್ಮ ಹಿರಿಯರು ಏನಿದ್ದಾರೆ ಇವರು ಸ್ವತಃ ಮುಂದೆ ನಿಂತು ಈ ಒಂದು ಕೆಲಸವನ್ನು ಮಾಡಿಬಿಟ್ಟಿದ್ದಾರೆ. ಸೊ ದಟ್ ದ ಇನ್ಸ್ಟಿಟ್ಯೂಷನ್ ಗೆಟ್ಸ್ ದ ಬೆಸ್ಟ್ ಅವೈಲೇಬಲ್ ಇನ್ಫ್ರಾಸ್ಟ್ರಕ್ಚರ್. ಈಗ 48 ವರ್ಷದ ಈ ಒಂದು ಇನ್ಸ್ಟಿಟ್ಯೂಷನ್ ಇನ್ನೂ ಜೋರಾಗಿ ಬೆಳಿಬೇಕಾದ್ರೆ, ಯಾಕಂದ್ರೆ ನಮ್ಮ ಫ್ರೆಂಡ್ಸ್ ಹೇಳ್ತಿದ್ರು, ಸರ್ ನಾವು ಬೇರೆ ಬಿ ಸ್ಕೂಲ್ಗೆ ಹೋದ್ರೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ನೋಡಿದ್ರೆ ನಮ್ಗೆ ಭಾಳ ಕೆಟ್ಟ ಅನಿಸುತ್ತೆ, ಎಲ್ಲದಕ್ಕೆ ಕೆಲಸ ಟೈಮ್ ಬೇಕಾಗುತ್ತೆ. ನಾವು ಇವಾಗ ಗಾಟ್ ಇಟ್. ಅಂದ್ರೆ ಈ ಒಂದು ವಿಚಾರದಲ್ಲಿ ಬಂದಾಗ ಪರ್ಟಿಕ್ಯುಲರ್ ಈ ಲೈನ್ ನಾನು ಹೇಳಬೇಕಾದಾಗ ನನ್ನ ಫ್ರೆಂಡ್ಸ್ಗೆ ಇಲ್ಲಿ ಒಂದು ನಿಮ್ಗೆ ಎಲ್ಲರೂ ಎದುರುಗಡೆ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ. ಇನ್ಫ್ರಾಸ್ಟ್ರಕ್ಚರ್ ಇಸ್ ಲೇ ಡೌನ್, ಅದಕ್ಕೆ ಜೀವ ತುಂಬಬೇಕಾದವರು ನೀವು. ಆ ಜೀವ ತುಂಬಲಿಕ್ಕೆ ಏನಾದ್ರು ನೀವು ಹಿಂದೆ ಬಿದ್ರಿ, ಈ ಒಂದು ಏನು ಸ್ಟ್ರಕ್ಚರ್ ರೆಡಿ ಆಗಿದೆ, ಈ ಒಂದು ಇಮಾರತಿ ಏನು ರೆಡಿ ಆಗಿದೆಯಲ್ಲ, ಅದಕ್ಕೆ ನಾವು ಇನ್ಜಸ್ಟಿಸ್ ಮಾಡಿದಾಗುತ್ತೆ. ಆ ದೃಷ್ಟಿಯೊಳಗೆ ಐ ರಿಕ್ವೆಸ್ಟ್ ಆಲ್ ಮೈ ಟೀಚಿಂಗ್ ಫ್ರೆಂಡ್ಸ್ ಹಿಯರ್, ಇವನ್ ನಾಟ್ ಟೀಚಿಂಗ್ ಎವ್ರಿ ಒನ್, ಟು ಬಿ ಆನ್ ಯುವರ್ ಟೋಸ್, be available 24 hours for the institution. ಹೇಗಾಗಬೇಕಪ್ಪ ಅಂದರೆ, ನನ್ನ ರಾಜ್ಯದಲ್ಲಿ ಕಿಮ್ಸ್ ಫಸ್ಟ್ ಸಾರ್ಟ್ ಆಫ್ಟರ್ ಇನ್ಸ್ಟಿಟ್ಯೂಟ್ ಆಗಬೇಕು. ನಿಮ್ಗೆ ಯಾವಾಗ PGCET ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೇನೋ ಮೊದಲ ದಿವಸ ನನ್ನ ಎಲ್ಲ ಸೀಟುಗಳು ತುಂಬಬೇಕು. ಆ ರೀತಿ ತರೋ ಕೆಲಸ ನಿಮ್ಮದು ಇವಾಗ. ಆ ದೃಷ್ಟಿಯೊಳಗೆ ನಾನು ಬಹಳಷ್ಟು ಡಿಸ್ಕಸ್ ಮಾಡಬೇಕಾದ್ರೆ alumni ಅಂತ ಬಂದಾಗ it is not only the monetary contribution, it is the contribution of their time and the knowledge. ಆ ದೃಷ್ಟಿಯೊಳಗೆ ಡ್ಯೂರಿಂಗ್ ಮೈ ಟಾಕ್ಸ್ ಏನೇ ನನಗೆ ಗೊತ್ತಾಯ್ತಪ್ಪ ಅಂದ್ರೆ, ಬರೀ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಲ್ಲಿಗೆ ಅವರು ನಿಲ್ಲಿಸ್ತಾ ಇಲ್ಲ, ಅವ್ರು ಟೈಮನ್ನು ಕೊಡ್ತಾ ಇದ್ದಾರೆ, ನಾಲೆಜನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ನಮ್ಮ UGC ಒಳಗೆ ಪ್ರೊಫೆಸರ್ ಆಫ್ ಪ್ರಾಕ್ಟೀಸ್ ಅಂತ ಇದೆ. ಅವರಿಗೆ ಯಾವುದೇ ಒಂದು ಡಿಗ್ರಿ ಬೇಕಾಗಿಲ್ಲ, ಒಳ್ಳೆ ಪ್ರಾಕ್ಟೀಸ್ ಇದ್ರೆ, ಇಫ್ ಈಸ್ ವೆರಿ ಗುಡ್ ಇನ್ ಈಸ್ ಪ್ರೊಫೆಷನ್, ಅವರ ಒಂದು ಎಕ್ಸ್ಪರ್ಟೈಸ್ ಅನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡಿಸ್ಲಿಕ್ಕೆ ಒಂದು ಅವಕಾಶ ಇದೆ. ಆ ಅವಕಾಶನ ಉಪಯೋಗ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಪ್ರತಿಯೊಬ್ಬ ಅಲ್ಯೂಮ್ನಸ್ ಸಹಿತ ಈ ಒಂದು ಇನ್ಸ್ಟಿಟ್ಯೂಷನ್ ಓನರ್ ಅಂತ ದಯವಿಟ್ಟು ಟ್ರೀಟ್ ಮಾಡಿ. ಅವಾಗ ಇವಾಗ ನೀವು ಒಂದು 4,100 ಅಲ್ಯೂಮ್ನ ಎದಾರಂತ ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಆ 4,100 ಅಲ್ಯೂಮ್ನ ದೇ ವುಡ್ ಬಿ ಪಾರ್ಟ್ ಅಂಡ್ ಪಾರ್ಸೆಲ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್. ಅವಾಗ ಹಾಗಾದಾಗ ದೆನ್ ನ್ಯಾಚುರಲ್ ಸ್ಟಾರ್ಟಿಂಗ್ ಫ್ರಮ್ ಡಿಗ್ರಿ ಅವ್ರು ಇಟ್ಕೊಂಡು ಇಲ್ಲಿವರೆಗೆ ಇರ್ತಾ ಇದ್ದಾರೆ. ಏನೊಂದು ಕನಸಿದೆಯಲ್ಲ, ಆ ಕನಸು ನನಸಾಗಲಿಕ್ಕೆ ಸಾಧ್ಯ ಇದೆ. ಆ ದೃಷ್ಟಿಯೊಳಗೆ ಇವತ್ತಿನ ಈ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿ ನೋಡಿದಾಗ ನನಗೆ ನನ್ನ ಅಲ್ಯೂಮ್ನಿ ಮೇಲೆ ಬಹಳಷ್ಟು ಗೌರವ ಹೆಚ್ಚಾಗ್ತಾ ಇದೆ, ಅದ್ರ ಜೊತೆಗೆ ಅಭಿಮಾನ ಹೆಚ್ಚಾಗ್ತಾ ಇದೆ. ಸೊ see that this attitude, this culture spreads to other departments also. ಅವಾಗದಾಗ ಯಾಕಂದ್ರೆ ನನ್ನ ವಿಶ್ವವಿದ್ಯಾಲಯದ ಹಣಕಾಸಿನ ಬಗ್ಗೆ ನಿಮಗೆ ಯಾವುದು ನಾನು ಮುಚ್ಚಿಡೋ ಅವಶ್ಯಕತೆ ಇಲ್ಲ ನನಗೆ. ಸೊ ಯಾವುದೇ ಸರ್ಕಾರದ ಒಂದು ಅನುದಾನ ಇಲ್ಲದೇನೆ ಒಂದು ಡಿಪಾರ್ಟ್ಮೆಂಟ್ ನಾವು ಈ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಪ್ಪ ಅಂದರೆ ಉಳಿದ ಡಿಪಾರ್ಟ್ಮೆಂಟ್ ಮಾಡಿ. ಆ ದೃಷ್ಟಿಯೊಳಗೆ ನಿಮ್ಮೆಲ್ಲರ ಮುಖಾಂತರ, ನನ್ನ ಮಾಧ್ಯಮ ಮಿತ್ರರ ಮುಖಾಂತರ ಏನು ಅಲ್ಯೂಮ್ನಿ ಇದ್ದಾರೆ ಅವರಿಗೆ ಧನ್ಯವಾದ.
ಜೊತೆಗೆ ಈ ಎಲ್ಲ ಕಿಮ್ಸ್ ಅಲ್ಯೂಮ್ನೈನ ಒಟ್ಟಿಗೆ ಇಟ್ಕೊಂಡು ಅವ್ರ ಜೊತೆಗೆ ಕಾಂಟ್ಯಾಕ್ಟ್ದಲ್ಲಿ ಇಟ್ಕೊಂಡು ಅವ್ರಿಗೆಲ್ಲರೂ ನಮ್ಮವ್ರು ಅಂತ ಏನು ಇಟ್ಕೊತಾ ಇದ್ದಿರಲ್ಲ ನಮ್ಮ ಈ ಒಂದು ಡಿಪಾರ್ಟ್ಮೆಂಟ್ನ ಎಲ್ಲ ಸ್ಟಾಫ್ ಮೆಂಬರ್ಸ್ ಇವ್ರಿಗೂ ಸಹಿತ ನಾನು ಧನ್ಯವಾದಗಳನ್ನ ಹೇಳಬೇಕಾಗುತ್ತೆ ಈ ಒಂದು ಸಂದರ್ಭದಲ್ಲಿ. ಯಾಕಂದರೆ ಈ ಒಂದು ಕಲ್ಚರ್ ದಯವಿಟ್ಟು ಇದನ್ನು ಮುಂದುವರಿಸಿ. ಅವಾಗ ನೀವು ಭಾಳಷ್ಟು ವೆಸ್ಟರ್ನ್ ಯೂನಿವರ್ಸಿಟೀಸ್ ನೋಡಿದರೆ ಆಕ್ಸ್ಫರ್ಡ್ ಯೂನಿವರ್ಸಿಟೀಸ್ ನೀವು ಕೇಳಿದ್ದೀರಿ, ಕೇಂಬ್ರಿಡ್ಜ್ ಕೇಳಿದ್ದೀರಿ, ಹಾರ್ವರ್ಡ್ ಕೇಳಿದ್ದೀರಿ. ಸೊ ಮೋಸ್ಟ್ ಆಫ್ ದ ಕಾಂಟ್ರಿಬ್ಯೂಷನ್ ಈಸ್ ಫ್ರಮ್ ದ ಅಲ್ಯೂಮ್ನೈ. Even fellowships are there. They are running different departments, different courses. Even ಅಲ್ಯೂಮ್ನೈದಿಂದ ಕೆಲವು ಪ್ರೊಫೆಸರ್ಸ್ನ ಅವರು ಇನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಆ ದೃಷ್ಟಿಯೊಳಗೆ ಅಲ್ಯೂಮ್ನೈ ಕೂಡಿದರೆ ಇಂದು 75 ವರ್ಷದ ಈ ಒಂದು ವಿಶ್ವವಿದ್ಯಾಲಯಕ್ಕೆ ಇಂಥ ಒಂದು ಆಣೆಬಲ ಬರುತ್ತೆಲ್ಲ, ವಿಶ್ವವಿದ್ಯಾಲಯ ತಾನಾಗಿ ಒಂದು ಮುಂದಿನ ಎತ್ತರಕ್ಕೆ ಅಥವಾ ಇನ್ನೂ ಹೆಚ್ಚಿನ ಎತ್ತರಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಆ ದೃಷ್ಟಿಯೊಳಗೆ ಈಗ ಹಾಕಿಕೊಟ್ಟ ಪರಿಪಾಠಕ್ಕೆ ಮತ್ತೊಮ್ಮೆ ನಾನು ನನ್ನ ಎಲ್ಲ ಕೌಶಲ್ಯ ಇನ್ಸ್ಟಿಟ್ಯೂಟ್ ಅಲ್ಯೂಮ್ನೈಗೆ ನನ್ನ ಅಂಬಾಸಿಡರ್ಸ್ಗೆ ಧನ್ಯವಾದಗಳನ್ನು ಹೇಳ್ತೀನಿ. ಈ ಒಂದು ವಿಚಾರವನ್ನು ನಿಮ್ಮ ಮುಖಾಂತರ ಕರ್ನಾಟಕ ವಿಶ್ವವಿದ್ಯಾಲಯದ ಹಿಂದೆ ಯಾರ್ಯಾರು ಕಲ್ತು ಹೋಗಿದ್ದಾರೆ, ಈಗ ವಿಶ್ವವಿದ್ಯಾಲಯದ ಹಿಸ್ಟ್ರಿ ನೋಡಿದರೆ ಗಾಬರಿ ಆಗುತ್ತೆ. ಕರ್ನಾಟಕ ವಿಶ್ವವಿದ್ಯಾಲಯ ಇದೇ ಮಣ್ಣಿನಿಂದ 4 ಜ್ಞಾನಪೀಠ ಸಿಗ್ತಾವ ನಮಗೆ. ಇದು ಧಾರವಾಡದಂತ ಅತಿ ಸಣ್ಣ ಊರಿಂದ ಇಲ್ಲೇ ಇದ್ಕೊಂಡವರು ಪದ್ಮವಿಭೂಷನ್ಸ್ ಇದ್ದಾರೆ, ಪದ್ಮಭೂಷನ್ಸ್ ಇದ್ದಾರೆ, ಪದ್ಮಶ್ರೀಸ್ ಇದ್ದಾರೆ. ಇವ್ರು ಎಲ್ಲರೂ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಇಟ್ಕೊಂಡು ನಿಮ್ಮೆಲ್ಲರ ಒಂದು ಸಹಕಾರದಿಂದ, ಎಲ್ಲ ಮಾಧ್ಯಮ ಮಿತ್ರರ ಸಹಕಾರದಿಂದ ವಿಶ್ವವಿದ್ಯಾಲಯವನ್ನು ಇನ್ನೊಂದು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ನನಗೂ ಶಕ್ತಿ ಸಿಗಲಿ, ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಬೇಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಸೊ ಎಷ್ಟು ಜನ ಕೊಟ್ಟಿದ್ದಾರೆ ಸರ್ ಇದಕ್ಕೆ? ಇದನ್ನ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಯೂಮಿನಿಯಲ್ಲಿ 4100 ಇದ್ದಾರೆ ಅಂತ ಹೇಳಿದರೆ ನೀವು ಎಷ್ಟು ಜನ ಇದಕ್ಕೆ ನೆರವಾಗಿದ್ದಾರೆ ಅಂತ? ಈಗ ಸದ್ಯಕ್ಕಾಗಿ ಅಬೌಟ್ 400-500 ಜನ ಬಂದಿದ್ದಾರೆ. 4 ಜನ 400 to 500. ಇನ್ನು ಬಹಳಷ್ಟು ಜನ ಇದರಲ್ಲಿ ಏನಾಗುತ್ತೆ, ಕೆಲವೊಬ್ರು ನೀವು ಬರೀ ಪೇಪರ್ ತೋರಿಸಿದ್ರೆ ಇನ್ವೆಸ್ಟ್ ಮಾಡ್ತಾರೆ, ಕೆಲವೊಬ್ರು ಈಗ ಬಿಲ್ಡಿಂಗ್ ನೋಡಿದ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಲಾಸ್ಟ್ 10 days ಅಲ್ಲಿ ನಮ್ಮ ಹತ್ರ ಏನಾದ್ರೂ 25-30 people have joined. ಈ ಇವತ್ತೇನು ಬಂದು ಹೋಗ್ತಾರೆ ಅಲ್ಯೂಮಿನಿ, ಅಲ್ಲಿಂದ ಮತ್ತೆ ಇನ್ನೂ ಏನು ಇಟ್ ವಿಲ್ ಗೋ ಫರ್ದರ್. ಆಕ್ಚುಲಿ ಈ ಪ್ರಾಜೆಕ್ಟ್ ಏನಿದೆ ನಮ್ಗೆ ಇನ್ನೂ ದೊಡ್ಡದು ಮಾಡುತ್ತಿದೆ. ಇಟ್ ಹಸ್ ಕಮ್ ಟು 131. ಆಕ್ಚುಲಿ ವಿ ಆರ್ ಪ್ಲಾನಿಂಗ್ ಟು ಮೇಕ್ ಇಟ್ 333. The total contribution we are expecting for this phase is 333. ಸರಿ, ಮುಂಚೆನೇ ಬಿಲ್ಡಿಂಗ್ ಇತ್ತಲ್ಲ, ಅದನ್ನ ರೆನೋವೇಷನ್ ಮಾಡಿದ್ವಿ. ಅದು ಮುಂಚೆ ಬಿಲ್ಡಿಂಗ್ ಪೂರ್ತಿ ಇರಲಿಲ್ಲ, ಒಂದು 80% ಅಷ್ಟು ಸ್ಟ್ರಕ್ಚರ್ ಇತ್ತು. ಅಲ್ಲಿ ಎಲೆಕ್ಟ್ರಿಫಿಕೇಶನ್ ಯಾವುದೂ ಆಗಿರಲಿಲ್ಲ, ಸ್ಯಾನಿಟರಿ ಬ್ಲಾಕ್ಸ್ ಯಾವುದೂ ಆಗಿರಲಿಲ್ಲ, ಅಲ್ಲಿ ಇರಲಿಲ್ಲ. ಸೊ ಅದನ್ನೇ ಕೊಟ್ಟು ಅದನ್ನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಟೋಟಲ್ ಅರ್ಧ ಕೆಲಸ ಆಗಿದ್ದನ್ನ ಕಂಪ್ಲೀಟ್ ಮಾಡಿದ್ದೀರಾ? ಇಟ್ಸ್ ಪಾರ್ಟ್ 80% ಇಸ್ ಗವರ್ನಮೆಂಟ್, 20% ಇಸ್ ಫ್ರಮ್ ಅಲ್ಯೂಮಿನಿ ಸೈಡ್ ಅಲ್ವಾ? ಬಿಲ್ಡಿಂಗ್ ಕಂಪ್ಲೀಷನ್ ಆಯಿತು. ಆಮೇಲೆ MBA ಪ್ರಕಾರ ಫಾರ್ ದಿ ಇನ್ಸ್ಟಿಟ್ಯೂಟ್ ನಮ್ಗೆ ಏನು ಬೇಕು ಅಡಿಷನಲ್ ಎಕ್ವಿಪ್ಮೆಂಟ್ ಅದೆಲ್ಲ ಹಾಕಿದ್ದೀವಿ. ಡೆಸ್ಕ್ ಅಂಡ್ ಚೇರ್ಸ್ ಆಲ್ ದಟ್ ಟಿಪಿಕಲಿ ನೀವು ನೋಡ್ತಾ ಇರಬೇಕು. Okay. ದಿಸ್ ಇಸ್ ಆಫ್ ಎ ನ್ಯೂ ಟೈಪ್ ಅಂಡ್ ವಿ ವಾಂಟ್ ಟು ಟೇಕ್ ಇಟ್ ಫರ್ದರ್. ನಿಮ್ಮ ಡಿಪಾರ್ಟ್ಮೆಂಟ್ ಇದು ಫ್ಯಾಕಲ್ಟಿ ಪೊಸಿಷನ್ ಏನಿದೆ ಅಂದ್ರೆ ಎಷ್ಟು ಜನ ಫ್ಯಾಕಲ್ಟಿ ಇದ್ದಾರೆ, ಫುಲ್ಫಿಲ್ ಇದೆ, ಎಷ್ಟು ಜನ ವೇಕೆನ್ಸಿ ಇದೆ? ಫ್ಯಾಕಲ್ಟಿ ಸದ್ಯಕ್ಕೆ ಓಕೆ ಇದೆ, ಬಟ್ ದ ವೇ ಮೈ ಕ್ವಶನ್ ಇಸ್ ವೆರಿ ಕ್ಲಿಯರ್. ಈಗ 10 ಜನ ಇದ್ದಾರೆ, 5 ಜನ ಫಿಲ್ ಇದ್ದಾರೆ ಅಂತ ಹೇಳ್ಬೇಕು. ಓಕೆ ಇದೆ ಅನ್ನೋದು ಇಟ್ಸ್ ನಾಟ್ ರೈಟ್ ಆನ್ಸರ್. ನಾನು ಆನ್ಸರ್ ಮಾಡ್ತೀನಿ ಅದನ್ನ, ಯಾಕಂದ್ರೆ ಇಟ್ ಇಸ್ ಮೈ ಕ್ವೆಶ್ಚನ್. ಇವರು ಶಹಾ ಅಂತ ಹೇಳಿ ಅಲ್ಯೂಮಿನಿ ಕನೆಕ್ಟೆಡ್ ಅಧ್ಯಕ್ಷರು ಇವರು. ಸ್ಯಾಂಕ್ಷನ್ ಪೋಸ್ಟ್ ಎಷ್ಟಿದೆ? ನಮ್ಮಲ್ಲಿ 9 ಸ್ಯಾಂಕ್ಷನ್ ಪೋಸ್ಟ್ ಇದೆ. ಅದರಲ್ಲಿ 7 ಜನ ಪ್ರೊಫೆಸರ್ಸ್ ಅಪಾಯಿಂಟ್ಮೆಂಟ್ ಇದ್ದಾರೆ, ಆಮೇಲೆ ವರ್ಕಿಂಗ್ ಇದ್ದಾರೆ. ಆ 7 ಜನದಲ್ಲಿ 5 ಜನ ಪ್ರೊಫೆಸರ್ಸ್ ಇದ್ದಾರೆ, 2 ಅಸಿಸ್ಟೆಂಟ್ ಪ್ರೊಫೆಸರ್ ಇದ್ದಾರೆ, ಇನ್ನೂ 2 ವೇಕೆನ್ಸಿ ಖಾಲಿ ಇದೆ. ಬಟ್ 5 ಜನ ಈಗ ಟೀಚಿಂಗ್ ಅಸಿಸ್ಟೆಂಟ್ಸ್, ಅವರು ಎಕ್ಸ್ಪೀರಿಯನ್ಸ್ ಇರೋರನ್ನ ನಾವು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೀವಿ. ನಮ್ಮ MBA-ನಲ್ಲಿ 10 ಜನ ಟೀಚರ್ಸ್ ವರ್ಕ್ ಮಾಡ್ತಾ ಇದ್ದೀವಿ, ಪರ್ಮನೆಂಟ್ ಮತ್ತೆ ಟೀಚಿಂಗ್ ಅಸಿಸ್ಟೆಂಟ್. 7 ಇಸ್ ಫುಲ್ ಟೈಮ್ ಅಲ್ವಾ? ಹಾಂ. ಪರ್ಮನೆಂಟ್ ಇಸ್ 7. ಎಸ್ ಸರ್ ಈಗಾಗಲೇ ವಿಷಯ ಅವ್ರು ಹೇಳಿದಂಗೆ
ನಿಮ್ಮ ಸಮಯವನ್ನ ಮತ್ತು ನಿಮ್ಮ ನಾಲೆಜ್ನ ಈ ಸಂಸ್ಥೆಗೆ ನೀವು ವಾಪಸ್ ಕೊಡತ್ತೀರಿ ಅಂತ ಅನ್ನೋದು ಅಕಾಡೆಮಿಕ್ ಆಗಿ ಮತ್ತೇನಾದರೂ ವಿಶ್ವವಿದ್ಯಾಲಯಕ್ಕೆ ಪರ್ಟಿಕ್ಯುಲರ್ ನಿಮ್ಮ ಡಿಪಾರ್ಟ್ಮೆಂಟಿಗೆ ಹೊಸಳಿಗೆ ಏನಾದರೂ ನಿಮ್ಮಿಂದ ಈ ಅಕಾಡೆಮಿಕ್ ಆಗಿ ಏನಾದ್ರು ಸಲಹೆ ಮತ್ತು ಇನ್ನೊಂದು ಯಾವ್ದಾರು ನೆರವು ಕೊಡಕ್ಕೆ ಸಾಧ್ಯ ಐತಿ? ಯಾಕಂದ್ರೆ ನೀವು ಆಲ್ರೆಡಿ ಫೀಲ್ಡ್ ಆಗಿ ಇರೋದ್ರಿಂದ ಇನ್ನೂ ಏನಾದರೂ ಬದಲಾವಣೆ ಆಗಬೇಕು. ಈ ಪ್ರಾಜೆಕ್ಟ್ ಆಕ್ಚುಲಿ ನಾವು 2 ಭಾಗದಲ್ಲಿ ಡಿವೈಡ್ ಮಾಡಿದ್ದೀವಿ. ಒಂದು ಇದು ಇನ್ಫ್ರಾ ಏನ್ ಪ್ರೊವೈಡ್ ಮಾಡ್ತೇವೆ ಅದು. ಸೆಕೆಂಡ್ ಏನಿದೆ, ವಿ ಆರ್ ಗೋಯಿಂಗ್ ಫಾರ್ ಎ ಬಿಗ್ ಕನೆಕ್ಟ್, ಇನ್ನೊಂದು ಫೇಸ್ 2 ಅಂತ ಹೇಳಿ ತಗೊಂಡಿದ್ದೀವಿ. ಅದರಲ್ಲಿ ವಾಟ್ ಎವರ್ ಪಾಸಿಬಲ್ ಹೆಲ್ಪ್ ದಿ ಇನ್ಸ್ಟಿಟ್ಯೂಟ್ ರಿಕ್ವೈರ್ಸ್ ವಿ ವಿಲ್ ಆರ್ಗನೈಸ್. ಯಾಕಂದ್ರೆ ನಮ್ದು ಇಂಡಸ್ಟ್ರಿ ಕನೆಕ್ಟ್ ಇರೋದು, ಮ್ಯಾನೇಜ್ಮೆಂಟ್ ಕನೆಕ್ಟ್ ಇರೋದು, ನಮ್ಮ ಎಕ್ಸ್ಪೀರಿಯನ್ಸ್ ಇರೋದು. ಟೀಚರ್ಸ್ಗೆ ಏನಾಗ್ತದೆ, ದೇ ಆರ್ ಅಕಾಡೆಮಿಕಲಿ ಕ್ವಾಲಿಫೈಡ್, ಬಟ್ ಏನಾಗ್ತದೆ ನಾವು ಪ್ರಾಕ್ಟಿಕಲಿ ವರ್ಕ್ ಮಾಡಿ ಬಂದವ್ರಿಗೆ ಅದೊಂದು ಕ್ವಾಲಿಫಿಕೇಶನ್ ಬೇರೆ. ಸರ್ ಹೇಳಿದ್ರಲ್ಲ, ಪ್ರೊಫೆಸರ್ ಆಫ್ ಪ್ರಾಕ್ಟೀಸ್. ಸೊ ವಿ ಆರ್ ಬಿಗರ್ ಪ್ರೊಫೆಸರ್ಸ್ ಆಫ್ ಥಿಂಗ್ ವೆನ್ ಇಟ್ ಕಮ್ಸ್ ಟು ಮ್ಯಾನೇಜ್ಮೆಂಟ್, ಯಾಕಂದ್ರೆ ನಾವು ಮಾಡಿ ಬಂದವರು. ಸೊ ದ್ಯಾಟ್ ವಿ ಹ್ಯಾವ್ ಗಾಟ್ ಎ ಸೆಪರೇಟ್ ವರ್ಟಿಕಲ್. In fact, we are signing a separate MOU with the KIMS, with the permission of VC sir. What kind of involvement we can make? ಯಾಕಂದ್ರೆ ಅದು ಮೋರ್ ಇಂಪಾರ್ಟೆಂಟ್. ಇದು ಡೆಸ್ಕ್ ಟೇಬಲ್ ಬೇಕಾದ್ರೆ 2 ವರ್ಷಕ್ಕೊಮ್ಮೆ ನಾವು ಮಾಡ್ಬೋದು. ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ಎವ್ರಿ 2 years we can renovate the building. That is not important. We have in mind 2026 is the golden jubilee year for Kausali. So that golden jubilee year, we want to make it a real golden institute in this area. It should be the best B school in 2026. Sir ಹೇಳಿದಂಗೆ ನಿಮ್ದು ರ್ಯಾಂಕ್ ಶೀಟ್ ಬಂದ ಮೇಲೆ ಎಂಟ್ರೆನ್ಸ್ ಎಕ್ಸಾಮ್ ಫಸ್ಟ್ ನಮ್ಮ ಶೀಟ್ ಫುಲ್ ಆಗಬೇಕು, ಆಮೇಲೆ ಬೇರೆ ಕಡೆ ಹೋಗ್ಬೇಕು. ಸೊ ದಟ್ ಈಸ್ ಅವರ್ ಮೋಟಿವ್. In fact, I was just asking him, golden jubilee year, we want to start a gold medal for the best student. So that is to encourage the people. Second is, nammalli iddidu alumni. Now today we have chief guest for this function. He is a senior management consultant from Bangalore. Tomorrow we have another alumni coming. He was the cybercrime head in Andhra. Now he is the chief of Telangana State Transport. So we have those kind of people. Adu one ಎರಡು ಹೆಸರು ಆಯಿತು. I can name at least 200 people who are at the top of the table. So ಆ ಜನ ಎಲ್ಲ we have an MP in Canada from our institute. ಹೇಳೋದಂತೆ ಚಂದ್ರ ಆರ್ಯ ಅಂತ ಹೇಳಿ ಕೆನಡಾದಲ್ಲಿ ಈ ಒಂದು ಇನ್ಸ್ಟಿಟ್ಯೂಟ್ ಕಲಿತು ಹೋದವರು MP ಆಗಿದ್ದಾರೆ. ಇದಕ್ಕಿಂತ ಹೆಚ್ಚಿನ ವಿಚಾರಪ್ಪ ಅಂದರೆ ಕೆನಡಾ ಪಾರ್ಲಿಮೆಂಟ್ ಅಲ್ಲಿ ಅಥವಾ ಕೆನಡಿಯನ್ ಪಾರ್ಲಿಮೆಂಟ್ ಅಲ್ಲಿ ಅವರು ಕನ್ನಡದಲ್ಲಿ ಭಾಷಣ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂಗೆ ಈ ಇವರದಾರಲ್ಲ ಚಂದ್ರ ಆರ್ಯ ಅವರು, ಅವ್ರ ಬ್ಯಾಚ್ನವ್ರು ಯಾರಾದರೂ ನಿಮ್ಮ ಜೊತೆ ಇದ್ದಾರೆ? ಅವ್ರು ಅಕಸ್ಮಾತ್ ಇದ್ರೆ ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ನಿಮ್ಗೆ ಈ ಏನಂತ ಹೇಳಿದ್ರೆ ಈ ಕಾರ್ಯಕ್ರಮಕ್ಕಾಯ್ತು ಡಿಪಾರ್ಟ್ಮೆಂಟಿಗೆ ಆಯ್ತು ಏನಾದರೂ ಫಂಡ್ಸ್ ಏನಾದರೂ ಕೊಟ್ಟಿದ್ದಾರಾ ಅಥವಾ ಕಾಂಟ್ಯಾಕ್ಟ್ ಮಾಡಿದಾರ ಅಂತ? ಫಂಡ್ಸ್ ಕೊಟ್ಟಿದ್ದಾರೆ. ಫಂಡ್ಸ್ ಹ್ಯಾವ್ ಕಮ್ ಫ್ರಮ್ ಹಿಮ್. ಪರ್ಸನಲ್ ಫಂಡ್ಸ್ ಪರ್ಸನಲ್ ಫಂಡ್ಸ್ ಕೊಟ್ಟಿದ್ದಾರೆ. ಫಂಡ್ಸ್ ಹ್ಯಾವ್ ಕಮ್ ಫ್ರಮ್. ಸರ್ ಅದೇ ಹೇಳಿದ್ರೆ ನೀವು ಇದೇ ರೀತಿ ಒಂದು ಮಾದರಿಯ ಬೇರೆ ಡಿಪಾರ್ಟ್ಮೆಂಟ್ಗಳು ಇರ್ತೇವೆ, ಸಾಕಷ್ಟು ಡಿಪಾರ್ಟ್ಮೆಂಟ್ಗಳೆಲ್ಲ ಪರಿಸ್ಥಿತಿ ಗೊತ್ತು. ಅವ್ರಿಗೇನಾದರೂ ನೀವು ಸ್ವಲ್ಪ ಈ ರೀತಿ ಹಳೆ ವಿದ್ಯಾರ್ಥಿಗಳಿಂದ ಪ್ರಯತ್ನ ಮಾಡ್ಬೋದು ಅಂತೇಳಿ ಪ್ರೆಷರ್ ಮಾಡ್ತೀರಾ ಅಥವಾ ಹೇಳ್ತೀರಾ? ನಾನು ಪ್ರೆಷರ್ ಮಾಡೋದಿದ್ದು ಪ್ರತಿ ಡಿಪಾರ್ಟ್ಮೆಂಟ್ ಹೋಗ್ತಾ ಇದ್ದೀನಿ, ಎಲ್ಲ ತಿಳುವಳಿಗೂ ಹೋಗ್ತಾ ಇದ್ದೀನಿ. ಆದರೆ ಒಂದು ಸಕ್ಸಸ್ ಸ್ಟೋರಿ ಅಂತ ಒಂದು ಕಡೆ ಕಂಡಾಗ ಉಳಿದವ್ರು ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ನೆಕ್ಸ್ಟ್ ಬರೋದು ನಾನು ನಿಮ್ಮ ಜೊತೆಗೆ ಬರ್ತೀನಿ. ಎಲ್ಲರೂ ನಮ್ಮ ಅಲ್ಯೂಮಿನಿ ಜರ್ನಲಿಸಮ್ ನೋಟಿಸ್ ಅದನ್ನೇ ಕೇಳಕತ್ತಾರ ನೀವು ಅದನ್ನ ಅವರು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ ಸರ್, ಅದಕ್ಕೆ ಅದಕ್ಕೆ ನೆಕ್ಸ್ಟ್ ನಾನು ಬರೋದ್ರೆ ಜರ್ನಲಿಸಮ್ ಡಿಪಾರ್ಟ್ಮೆಂಟ್. ಯಾಕಂದ್ರೆ ಇಷ್ಟೊಂದು ಸ್ಟ್ರಾಂಗ್ ಟೀಮ್ ಇದೆ. ಅದು ನೀವೆಲ್ಲ ಕೊಟ್ಟರೆ ಜರ್ನಲಿಸಮ್ ಏನದು ಯಾರು ಬೇಕಾದ್ರೂ ಅಂತ ತರ್ಬೋದು. ಅದು ನಾವು ಗುಸಾಮಿನೂ ನಾವು ಇಡ್ಬೋದು. ಯಾಕಂದ್ರೆ ಇಲ್ಲ ನೀವು ಒಂದು ಸ್ವಲ್ಪ 4-5 ಮಂದಿ ಹೆಸರು ತಗೊಂಡು ಸರ್ ವಿಶ್ವೇಶ್ವರ ಭಟ್ರಿಗಳ ಪ್ರತಿ ಚಾನಲ್ಗಳು ನಿಮ್ಮಲ್ಲಿ ಎಲ್ಲರೂ ಸಿಗ್ತಾರೆ. ಆಕ್ಚುಲಿ ಆಫ್ಟರ್ ಕಿಮ್ಸ್ ದ ಸ್ಟ್ರಾಂಗೆಸ್ಟ್ ಅಲ್ಯೂಮಿನಿ ಬೇಸ್ ಇರೋದೇ ನನಗೆ ಜರ್ನಲಿಸಮ್. ಅದಕ್ಕೆ ಬರ್ತಾ ಇದ್ದೀನಿ, ಅವ್ರ ಬೆನ್ನ ಹತ್ತಿದ್ದೀನಿ, ತರ್ತೀನಿ, ನಾನು ನಿಮಗೆ ಬರ್ತೀನಿ. ಶಾಸಕ ಸರ್ 2015 ಆಗಿತ್ತು ಮೀಡಿಯಾ ಫೆಸ್ಟ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸರ್. ಈ ಸಲ ಮಾಡ್ತೀನಿ. ಶಾಸಕ ಕೇಳ ಈಗ ನೀವೇನು ಬದಲಾವಣೆ ನಿರೀಕ್ಷೆ ಮಾಡ್ತೀರಿ ನಿಮ್ಮ ಸಂಸ್ಥೆಗೆ? ಇದನ್ನ ಗುಡಿಸಿಯವರಿದ್ದಾಗಂತೂ ನಂತರ ಮತ್ತೆ ಯಾರಾದ್ರೂ ಮುಖ್ಯಸ್ಥರು ಬಂದ್ರು ಅವರಿಂದ ಇದೇ ರೀತಿ ನೀವು ಸಹಾಯ ನಿರೀಕ್ಷೆ ಮಾಡ್ತೀರಾ ಅಂತ? ಸರ್ ನಮ್ದು ಕಮಿಟ್ಮೆಂಟ್ ಇನ್ಸ್ಟಿಟ್ಯೂಟಿಗೆ, ವಿಸಿಯವರಿಗೆಲ್ಲ.
ಲೆಟ್ ಹಿಮ್ ಫೀಲ್ ಬ್ಯಾಡ್ ಅಬೌಟ್ ಇಟ್. ನಮ್ಮ ಕಮಿಟ್ಮೆಂಟ್ ಇನ್ಸ್ಟಿಟ್ಯೂಟಿಗೆ ಯಾರೋ BC ಚೇರಿಗೆ ಬಂದ್ರು, ನಮ್ಮ ಕಮಿಟ್ಮೆಂಟ್ ಇಸ್ ಟು ದಿ ಕೌಸಾಲಿ ಇನ್ಸ್ಟಿಟ್ಯೂಟ್. ನಾವು ಹೇಳಿದ್ದು 2024 ಮತ್ತೆ 2026 ಅಲ್ಲಿ you will find a big change in these 2 years. And for that, we require support right from VC up to all the staff members. Our support them secret between 2 years, we will make a change which has not happened in the last 20 years. ಆಮೇಲೆ ಇದು ಮ್ಯಾನೇಜ್ಮೆಂಟ್ ಏನಿದೆ, this is basically working on placements. See, if you get good placement, people want to join that institute. ಈಗ ತಾಯ್ತದೆ ಏನೋ ನೋಡಪ್ಪ ಅವ್ನಿಗೆ ಅಲ್ಲಿ ನೌಕರಿ ಸಿಕ್ಕಿದೆ, ಆ ಇನ್ಸ್ಟಿಟ್ಯೂಟಿಗೆ ನೀನು ಹೋಗು. This is the way the word spreads. So if we are able to give them good placements, we can get more better input. Student input ಏನಿದೆ, we will get better moment we are able to get better placement for them. ಆ placement ತರಲಿಕ್ಕೆ our alumni is going to be all at work. The phase 2 which we are talking of placement, we are talking of training them in appearing the interviews, we are talking of training them over the 2 years. Every month we are having a connect with the students. ಅದೆಲ್ಲ proposal ಕೊಟ್ಟಿದ್ದೇವೆ. Once it gets finalized in these 2 years, we will do as good as what we have done in the 2 decades. Incubation center. And I'm sorry, sir, I said that, but I mean our commitment is to the institute. It's not to Professor Murthy. He is responsible. First meeting ಅಲ್ಲಿ शाह साहब आप करो ಅಂತ ಹೇಳಿದ್ರು. Second meeting ले 1 साल हो गया कुछ नहीं किया. And believe me, without asking my people, ನಾನು ಯಾವುದು ಮೆಂಬರ್ಸಿಗೆ ಕೇಳಿಲ್ಲ. ಅವ್ರಿಗೆ ಟೇಬಲ್ ಮೇಲೆ ಕಮಿಟ್ಮೆಂಟ್ ಕೊಟ್ಟೆ ನಾನು ಮಾಡ್ತೇನೆ ಅಂತ ಹೇಳಿ. And today I can proudly say that with the help of the team which I got, we have executed in a very small time. ಈಗ ನಿಮ್ಮ ಕ್ವಶನ್ ನಾನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀನಿ ಅವರ ಆನ್ಸರ್ನ. ಭಾಳ ಒಳ್ಳೆ ಕ್ವಶನ್ ಕೇಳ್ತೀನಿ. ಸೊ ಇದು ಹೀಗೆ ಮುಂದುವರಿಬೇಕಾದ್ರೆ ದೇರ್ ಹ್ಯಾಸ್ ಟು ಬಿ ಅ ಕಾಂಕ್ರೀಟ್ ಮೆಕ್ಯಾನಿಸಮ್. ಆ ಮೆಕ್ಯಾನಿಸಮ್ ನಾನು ರೆಡಿ ಮಾಡಿ ಹೋಗ್ತಾ ಇದ್ದೀನಿ. ಸೊ ಯಾರೇ ಬಂದರೂ ಸಹಿತ ಈ ಮೆಕ್ಯಾನಿಸಮ್ನಲ್ಲಿ ಏನು ಹೇರಫೇರ ಆಗೋದಿಲ್ಲ. ಹೀಗಾಗಿ ಇದೇನು ಒಂದು ಸಂಬಂಧ ಬೆಳೀತಾ ಇದೆ, can call it as collaboration, cooperation, ಅಥವಾ ಓನರ್ಶಿಪ್, ವಾಟ್ ಎವರ್ ಯು ವಾಂಟ್ ಟು ಕಾಲ್, ಯು ಕ್ಯಾನ್ ಕಾಲ್. ಆದರೆ ಈ ಒಂದು ಪ್ರೊಸೆಸ್ ಏನಿದೆ ಇಟ್ ಕಂಟಿನ್ಯೂಸ್. Whether Mr. Gursi is there or not, it should not make any difference, and it will not make any difference. ಇದು ಗೌರ್ಮೆಂಟ್ ಸೈಡಿಂದ ತೀರ್ಮಾನ ಆಗ್ಬೇಕು ಸರ್. ನೀವು ಮೊನ್ನೆ ಸೆಂಟ್ರಲ್ ಗೌರ್ಮೆಂಟ್ ಅಂತ ಇದು ಮಾಡಿದ್ದೀರಲ್ಲ, ಅದೇ ಥರನೇ ಇದರ ಟೆಂಪ್ರರಿ ಅರೇಂಜ್ಮೆಂಟ್ಸ್. ಯೂನಿವರ್ಸಿಟಿ ಬಿಗರ್, ನಿಮ್ಗೆ ಗೊತ್ತಿದೆ, ಅರೌಂಡ್ 30 to 40 ಡಿಪಾರ್ಟ್ಮೆಂಟ್ಸ್ ಅಂತ ಅಲ್ವಾ. ಯೂನಿವರ್ಸಿಟಿ ಏನು ಸರ್ಕಾರಕ್ಕೆ ಮ್ಯಾಕ್ಸಿಮಮ್ ಇದನ್ನು ಹಾಕ್ಬೇಕು, ಎಫರ್ಟ್ ಹಾಕ್ಬಿಟ್ಟು ಇದನ್ನ ಥರ. ಯಾಕೆಂದರೆ ನಿಮ್ಗೆ ಗೊತ್ತೇ ಇದೆ ಏನೇನು ಸಮಸ್ಯೆ ಇದೆ ಅಂತ ಎಲ್ಲ ಬೇಡ. ಆ ಸೈಡು ಇನ್ನೊಂದು ಇದು ಆಗಬೇಕು, ಅದು ಭಾಳ ದೊಡ್ಡ ಮಟ್ಟದಲ್ಲೇ ಆಗಬೇಕಿದೆ. ಹೇಗಿದೆಯಪ್ಪ ಅಂದರೆ ವಿಧಾನಸೌಧದ ಪ್ರತಿಯೊಂದು ಕಲ್ಲು ಸಹಿತ ನನ್ನ ಹೆಸರು ಹೇಳ್ತೀನಿ. ಅಷ್ಟೊಂದು ಇನ್ನು ರಿಕ್ವೆಸ್ಟ್ ಕೊಟ್ಟಿದ್ದೀನಿ ಪ್ರತಿ ಮಿನಿಸ್ಟರ್ಗಳಿಗೆ, ಪ್ರತಿ ಆಫೀಸ್ಗೆ, ಎಲ್ಲಕ್ಕೂ ಪ್ರತಿ ಟೇಬಲ್ಗೂ ಹೋಗಿದ್ದಿದ್ದೆ. ಬಟ್ ಅದ್ರ ಜೊತೆಗೆ ಸುಮ್ಮನೆ ಆಗ್ಬಿಡ್ತಾರೆ ಅವ್ರು. ಇದನ್ನ ನೀವೇನಾದ್ರೂ ಅವ್ರಿಗೆ ಸುಮ್ಮನೆ ಕನೆಕ್ಟಿವಿಟಿ ತೋರಿಸ್ಬಿಟ್ರೆ, ಓ ನೀವು ಹಂಗೆ ಮಾಡ್ಕೊಂಬಿಡಿ ಯಾರೋ ಎಜುಕೇಶನ್ ಮಿನಿಸ್ಟರ್ ಲಾಸ್ಟ್ ಟೈಮ್ ಬಂದಾಗ ನೋಡಿದ್ವಲ್ಲ, ಸರ್ ನಿಮ್ಮ ರಿಸೋರ್ಸಲ್ಲೇ ನೀವು ಮಾಡ್ಕೊಳ್ಳಿ ಅಂತಂದ್ರೆ ಕಷ್ಟ ಏನೋ ಇಲ್ಲ. ಅವ್ರನ್ನೆಲ್ಲರೂ ಬಿಡ್ಲಿಕ್ಕೆ ಆಗೋದಿಲ್ಲ, ಖಾಲಿ ಕೊಡ್ಲಿಕ್ಕೂ ಆಗೋದಿಲ್ಲ. ಸೊ ಲೆಟ್ ಅಸ್ ಫೈಂಡ್ ದ ವೇ ಟು ಗೋ ಹೆಡ್. ಅದಕ್ಕೆ ಒಂದು ಹಾದಿ ಸಿಕ್ಕಿದ್ದು ನಮ್ಮ ಯಾವ ರೀತಿ ಬೇರೆ ಬೇರೆ ದೇಶದಲ್ಲಿ ಈ ರೀತಿ ಆಗ್ತಾ ಇದೆ ಅದನ್ನು ಇಲ್ಲಿ ನಾವು ರೆಪ್ಲಿಕಾ ಮಾಡಿದ್ದೀವಿ. ಇದೇನು ಹೊಸದಲ್ಲ. ಆದರೆ ಹೊಸದು ಏನಪ್ಪ ಅಂದ್ರೆ ನನ್ನ ಅಲ್ಲಿಂದ ಆ ಮನಸ್ಥಿತಿ ಅದು ಹೊಸದು, ಅದು ನನಗೆ ಬೇಕಾಗಿತ್ತು, ಅದು ಸಿಗ್ತಾಯಿತ್ತು. ಸರ್ ಇತರ ಬಾಕಿ ಎಷ್ಟು ಕೊಡುತ್ತೆ ಸರ್? ಪಿಂಚಣಿ ಬಾಕಿ ಇತ್ತ, ಹಳೆ ಬಾಕಿ ಪಿಂಚಣಿ ಬಾಕಿ ಅದು ನಡೆದಿಲ್ಲ. ಇದು ವರ್ಷ ನನಗೆ 123 ಕೋಟಿ ರೂಪಾಯಿ ಪಿಂಚಣಿ ಬೇಕು. ಆದರೆ ಸರ್ಕಾರದಿಂದ ಮೊನ್ನೆ ಬಜೆಟ್ ಅಲ್ಲಿ ಸಿಕ್ಕಿದ್ದು 50 ಕೋಟಿ, ಇನ್ನು 73 ಕೋಟಿ ನಾವು ನೀವು ಪಡೆದ ಸರ್. ಆಮೇಲೆ